Hi everyone, again this is Kiran as Assistant Professor of Department of Management. ಇವತ್ತು ನಾನು ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ನ 6ನೇ ಸೆಷನ್ನ ಪಾಠ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ 6th session of tax management. Let us see what we are going to learn in this particular session. Agricultural income. So in this particular session, mainly we are going to deal with agricultural income. ಅಂದರೆ ಅಗ್ರಿಕಲ್ಚರ್ ಇನ್ಕಮ್ ಬಗ್ಗೆ ನಾವು ತಿಳ್ಕೊತೀವಿ. ರೀಕ್ಯಾಪ್ ಆಫ್ ಪ್ರೀವಿಯಸ್ ಸೆಷನ್. ಸೊ ಅಂದ 5ನೇ ಸೆಷನಲ್ಲಿ, ಲಾಸ್ಟ್ ಸೆಷನಲ್ಲಿ ವಾಟ್ ವಿ ಹವ್ ಲರ್ನ್ಡ್, ನಾವೇನು ಕಲ್ತಿದ್ದೀವಿ? ಮೀನಿಂಗ್ ಆಫ್ ಎಕ್ಸಮ್ಟೆಡ್ ಇನ್ಕಮ್. ಯಾವ ಒಂದು ಇನ್ಕಮ್ ಮೇಲೆ ಟ್ಯಾಕ್ಸ್ ಅಥಾರಿಟಿ ಟ್ಯಾಕ್ಸ್ ಹಾಕಲ್ಲ, ಯಾವ ಒಂದು ಇನ್ಕಮ್ ಮೇಲೆ ತೆರಿಗೆನ ಹಾಕಲ್ಲ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಆ್ಯಂಡ್ ಕಂಪ್ಯೂಟೇಷನ್ ಆಫ್ ಎಕ್ಸಮ್ಟೆಡ್ ಇನ್ಕಮ್. ಸೊ ಯಾವ ರೀತಿ ಒಂದು ಎಕ್ಸಮ್ಟೆಡ್ ಇನ್ಕಮ್ ಅಂದರೆ ಯಾವ ಒಂದು ಇನ್ಕಮ್ಗೆ ತೆರಿಗೆ ಒಂದು ವಿನಾಯಿತಿ ಇದೆ, ಅಂತಹ ಒಂದು ಇನ್ಕಮ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ಆಲ್ರೆಡಿ. ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ವಿ ಹ್ಯಾವ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್? ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್? So meaning of agriculture income. So we should be knowing the agriculture income meaning according to the Income Tax Act and various sections of Income Tax Act. To know the tax liability of agriculture income. And how about the tax liability? ಯಾವ ರೀತಿ ಟ್ಯಾಕ್ಸ್ ಲಯಬಿಲಿಟಿ ಇರುತ್ತೆ ಅಗ್ರಿಕಲ್ಚರ್ ಇನ್ಕಮ್ ಮೇಲೆ. ಸೊ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸೆಷನ್ ಔಟ್ಕಮ್ಸ್, ಅಫ್ಕೋರ್ಸ್ ಆಬ್ಜೆಕ್ಟಿವ್ಸಲ್ಲಿ ಏನಿದೆ ಅದನ್ನು ನಾವು ಕಲ್ತಿರ್ತೀವಿ. So meaning of agricultural income we should be knowing properly, and learners will understand the tax liability. Tax liability ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋತೀವಿ. So income from agriculture. So let us read once what the section says. Agricultural income is defined under section 2 subsection 1A of the Income Tax Act 1961. According to this section, agricultural income generally means. So now let us see one by one what could be called as agriculture income. ನಾವು ಯಾವುದನ್ನೆಲ್ಲ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಕರಿಬೋದು? ಎ, ಎನಿ ರೆಂಟ್ ಆರ್ ರೆವಿನ್ಯೂ ಡಿರೈವ್ ಫ್ರಮ್ ಲ್ಯಾಂಡ್ ವಿಚ್ ಈಸ್ ಸಿಚುವೇಟೆಡ್ ಇನ್ ಇಂಡಿಯಾ ಆ್ಯಂಡ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸಸ್. ಸೊ ಇಲ್ಲಿ ಎರಡು ಒಂದು ಕೀವರ್ಡ್ಸ್ನ ನೀವು ಗಮನಿಸಬೇಕು. ಮೊದಲನೇದಾಗಿ ಲ್ಯಾಂಡ್ ಸಿಚುವೇಟೆಡ್ ಇನ್ ಇಂಡಿಯಾ. ನೆಕ್ಸ್ಟು ಯೂಸ್ಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸಸ್. ಸೊ ಅದು ರೆಂಟ್ ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು. ಕಂಡೀಷನ್ ಏನು? ಆ ಲ್ಯಾಂಡು ಇಂಡಿಯಾದಲ್ಲಿ ಸಿಚುವೇಟ್ ಆಗಿರಬೇಕು. ದ ಲ್ಯಾಂಡ್ ಇಟ್ ಮಸ್ಟ್ ಬಿ ಸಿಚುವೇಟೆಡ್ ಇನ್ ಇಂಡಿಯಾ. ಫ್ರಮ್ ಸಚ್ ಲ್ಯಾಂಡ್ ಇಫ್ ಯು ಆರ್ ಗೆಟ್ಟಿಂಗ್ ಎನಿ ರೆಂಟ್ ಆರ್ ಇಫ್ ಯು ಆರ್ ಜನರೇಟಿಂಗ್ ಎನಿ ರೆವಿನ್ಯೂ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅಗ್ರಿಕಲ್ಚರಲ್ ಇನ್ಕಮ್. ಯಾಕೆ ಒಂದು ಸೆಕ್ಷನ್ಲಿ ಈ ಥರ ಹೇಳಿದೆ? ಸಪೋಸ್ ಯು ಹ್ಯಾವ್ ಅಗ್ರಿಕಲ್ಚರ್ ಲ್ಯಾಂಡ್ ಔಟ್ಸೈಡ್ ದ ಕಂಟ್ರಿ ಆ್ಯಂಡ್ ಯು ಆರ್ ಜನರೇಟಿಂಗ್ ದ ರೆಂಟ್ ಆ್ಯಂಡ್ ರೆವಿನ್ಯೂ ಬೀಯಿಂಗ್ ಇನ್ ಇಂಡಿಯಾ, ಮೇ ಬಿ ಯು ಗಾಟ್ ಲ್ಯಾಂಡ್ ಇನ್ ಸಮ್ ಅದರ್ ಕಂಟ್ರೀಸ್. ಫ್ರಮ್ ದಟ್ ಲ್ಯಾಂಡ್ ಇಫ್ ಯು ಆರ್ ಗೆಟಿಂಗ್ ದ ರೆಂಟ್, ಯು ಕೆನಾಟ್ ಕ್ಲೈಮ್ ಇಟ್ ಈಸ್ ಅಗ್ರಿಕಲ್ಚರಲ್ ಇನ್ಕಮ್. ಓಕೆ, ಸೊ ದಟ್ಸ್ ವೈ ಇನ್ ಆರ್ಡರ್ ಟು ಕಾಲ್ ರೆಂಟ್ ಆರ್ ರೆವಿನ್ಯೂ as agriculture income, the land must be situated in India and it must be used for agricultural purposes. Okay, suppose you have agricultural land, but by making use of that agricultural land, if you are conducting other activities which is not going to belong to agricultural purpose. ಸಪೋಸ್ ಇವಾಗ ಅದೇ ಅಗ್ರಿಕಲ್ಚರಲ್ ಲ್ಯಾಂಡನ್ನು ನೀವು ಬೇರೆ ಯಾವುದೋ ಫ್ಯಾಕ್ಟ್ರಿ ಯೂಸ್ ಮಾಡಿ ನೀವು ಇನ್ಕಮ್ ಜನ್ರೇಟ್ ಮಾಡ್ತಾ ಇದ್ರೆ, ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ದ ಅಗ್ರಿಕಲ್ಚರಲ್ ಇನ್ಕಮ್. The agricultural land must be used for agricultural activity, the purpose of agriculture. So point number 1 ಗೊತ್ತಾಯ್ತಲ್ವಾ? And let us see point number B. Any income derived from such land by agriculture operations, including processing of agricultural produce so as to render it fit for market or sale of such produce. So being in India, citizens of India, we have seen how the agricultural activities and the different process of agriculture take place. So not only the farmers grow some crops or anything, that crops has to be, the crops has to undergo many processes to make it fit for sale in the market. ಕರೆಕ್ಟ್ ಅಲ್ವಾ?
ಡೈರೆಕ್ಟಾಗಿ ನಾವು ಭತ್ತನ ಕಬ್ಬನ್ನ ಮಾರೋಕ್ಕಾಗಲ್ಲ. ಆ ಭತ್ತನ ಅದನ್ನೇನು ಮಾಡಬೇಕಾಗತ್ತೆ, ಅದನ್ನು ನಾವು ಕಟಾವು ಮಾಡಬೇಕಾಗತ್ತೆ. ಅಂದರೆ ವಿ ಹ್ಯಾವ್ ಟು ಕಟ್ ಇಟ್ ಅಗೇನ್, ಅದನ್ನು ಭತ್ತನ ಬಿಡಿಸಿ ಅಕ್ಕಿ ಮಾಡಬೇಕಾಗತ್ತೆ. ಆ್ಯಂಡ್ ಸೋ ಮೆನಿ ಪ್ರಾಸೆಸಸ್ ಆರ್ ಇನ್ವಾಲ್ವ್ಡ್, ಆಯ್ತಲ್ವಾ. ಸೊ ಆ ರೀತಿ ಆ ಒಂದು ಪ್ರಾಸೆಸ್ಸಿಂದ ಬರೋವಂಥ ಇನ್ಕಮ್ನು ಕೂಡ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ. ಅಂದರೆ ಒಂದು ಕ್ರಾಪ್ಸ್ನ ನಾವು ತೆಗೆದು ಅದನ್ನು ಆ ಒಂದು ಬೆಳೆ ಮಾರ್ಕೆಟ್ಗೆ ಮಾರೋ ರೀತಿ ಏನು ಫಿಟ್ ಮಾಡೋಕ್ಕೋಸ್ಕರ ಏನೆಲ್ಲ ಪ್ರಾಸೆಸ್ ಆಗುತ್ತೋ ಆ ಒಂದು ಪ್ರಾಸೆಸ್ಸಲ್ಲಿ ಬರೋ ಇನ್ಕಮ್ನು ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ, ಹೌದಲ್ವಾ. ಈಗ ಫಾರ್ ಎಕ್ಸಾಂಪಲ್ ಹತ್ತಿ ಬೆಳಿತೀವಿ, ಸೂರ್ಯಕಾಂತಿ, ಈ ಥರದ್ದೆಲ್ಲ ನೀವು ಕ್ರಾಪ್ಸ್ನ ನೋಡಿದ್ರೆ ಅದು ಡೈರೆಕ್ಟಾಗಿ ಕಿತ್ಬಿಟ್ಟು ನಾವು ಮಾರೋಕ್ಕಾಗಲ್ಲ. ಓಕೆ, ಎಳ್ಳಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಅದನ್ನು ಅದೇ ಫೀಲ್ಡಲ್ಲಿ ಅದನ್ನು ಬಿಡಿಸಿ, ಅದನ್ನು ಒಣೆ ಹಾಕಿ, ಅದನ್ನು ನೆನೆಸಿ ಬೇರೆ ಬೇರೆ ಪ್ರಾಸೆಸ್ಸೆಲ್ಲ ಮಾಡ್ತೀವಿ. ಆ ಥರ ಒಂದು ಪ್ರಾಸೆಸ್ಸಲ್ಲಿ ಬರೋ ಇನ್ಕಮ್ನು ಕೂಡ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ. ಫೈನ್, ಲೆಟ್ ಅಸ್ ಗೋ ನೆಕ್ಸ್ಟ್. ಸಿ, ಎನಿ ಇನ್ಕಮ್ ಅಟ್ರಿಬ್ಯೂಟಬಲ್ ಟು ಎ ಫಾರ್ಮ್ ಹೌಸ್ ಸಬ್ಜೆಕ್ಟ್ ಟು ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಸರ್ಟನ್ ಕಂಡೀಷನ್ಸ್ ಸ್ಪೆಸಿಫೈಡ್ ಇನ್ ದಿಸ್ ರಿಗಾರ್ಡ್ ಇನ್ ಸೆಕ್ಷನ್ 2 ಸಬ್ಸೆಕ್ಷನ್ 1A. ಸೊ ಯಾವುದೇ ಇನ್ಕಮ್ಮು ಒಂದು ಫಾರ್ಮ್ ಹೌಸಿಂದ ಜನ್ರೇಟ್ ಆಗಿದರೆ ಅದು ಕೂಡ ಅಗ್ರಿಕಲ್ಚರ್ ಇನ್ಕಮ್ ಅಟ್ರಿಬ್ಯೂಟಬಲ್ ಟು ಫಾರ್ಮ್ ಹೌಸ್. ಫಾರ್ ಎಕ್ಸಾಂಪಲ್ ಫಾರ್ಮ್ ಹೌಸ್ ಅಂದರೆ ಯಾವುದಿರುತ್ತೆ, ಆ ಫಾರ್ಮ್ ಹೌಸಲ್ಲಿ ನಾವು ತೋಟ ಮಾಡಿರ್ತೀವಿ, ಅದರಿಂದ ಬಂದು ಹಣ್ಣುಗಳನ್ನ ಮಾರಿರ್ತೀವಿ. ಸೊ ಅದೇ ರೀತಿ ಅದರಲ್ಲಿ ಏನಾದರೂ ವೇಸ್ಟ್ ಇರುತ್ತೆ, ಅದನ್ನು ಯಾರೋ ಬಂದು ತೊಗೊಂಡೋಗಿರ್ತಾರೋ. ಸೊ ಯಾವುದೇ ಒಂದು ಇನ್ಕಮ್ಮು ಆ ಫಾರ್ಮ್ ಹೌಸಿಗೆ ಸಂಬಂಧಪಟ್ಟರೆ ಅದನ್ನೂ ಕೂಡ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ. ಎನಿ ಇನ್ಕಮ್ ಜನರೇಟೆಡ್, ಓಕೆ, which is attributable, that means coming under the farmhouse, because instead we can call it as like fruits. If we have grown fruits in the farmhouse and any wastages what is grown in the farmhouse and it is sold to someone and we get income, so that is also called as agriculture income. Next, any income derived from saplings or seedlings grown in a nursery shall be deemed to be agriculture income. So you might have seen or you might have experienced in the roadside, some people will be selling the nurseries. So what do you mean by nursery? The small plants. So actually let us say it is a tomato plant or chili plants. So there is option for the farmers where the farmers can, instead of taking the seed, they can directly purchase these small plants which is called as nursery. Okay, so here the question arises, sir, some people just they grow the plant and sell it. Can it be called as agriculture income? Of course. So definitely, obviously, we can call such crops or such income as a agricultural income. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್, ಇನ್ಕಮ್ ಕನ್ಸಿಡರ್ಡ್ ಆಸ್ ವ್ಯಾಲಿಡ್ ಅಗ್ರಿಕಲ್ಚರಲ್ ಇನ್ಕಮ್. ಸೊ ಏನು ಕಂಡೀಷನ್ಸು ವ್ಯಾಲಿಡ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ನಾವು ತಿಳ್ಕೊಬೇಕಾದ್ರೆ, ಮೊದಲನೇದಾಗಿ ಇನ್ಕಮ್ ಈಸ್ ಅರ್ನ್ ಫ್ರಮ್ ಎ ಪೀಸ್ ಆಫ್ ಲ್ಯಾಂಡ್ ದಟ್ ಆಲ್ರೆಡಿ ಎಕ್ಸಿಸ್ಟ್. ಆಲ್ರೆಡಿ ಆ ಲ್ಯಾಂಡ್ ಎಕ್ಸಿಸ್ಟ್ ಆಗಿರಬೇಕು, ಓಕೆನಾ. ಅಂದರೆ ನಿಮಗೆ ಆಲ್ರೆಡಿ ಎಕ್ಸಿಸ್ಟ್ ಇರೋ ಲ್ಯಾಂಡ್ ಅದು ಅಸ್ತಿತ್ವದಲ್ಲಿ ಇರಬೇಕು, ಓಕೆನಾ. ಬೇರೆ ಯಾವುದೋ ನಿಮಗೆ ಅಸ್ತಿತ್ವದಲ್ಲಿ ಇಲ್ಲದೇ ಇರೋ ಲ್ಯಾಂಡ್ನ ಅಸಂಪ್ಷನ್ ಮೇಲೆ ನಾವು ಮಾಡೋಕ್ಕಾಗಲ್ಲ. ನೆಕ್ಸ್ಟು, ಇನ್ಕಮ್ ಶುಡ್ ಬಿ ಅರ್ನ್ ಫ್ರಮ್ ಪ್ರೊಡ್ಯೂಸ್ ವಿಚ್ ಈಸ್ ಗಾಟ್ ಬೈ ಕಲ್ಟಿವೇಟಿಂಗ್ ದ ಲ್ಯಾಂಡ್. ಆ ಲ್ಯಾಂಡಲ್ಲಿ ಉತ್ತಿ ಬಿತ್ತಿ ಟ್ರ್ಯಾಕ್ಟರ್ ತೊಗೊಂಡು ಅದೊಂದು ಪ್ರಾಸೆಸ್ ಆಗಿ ಅದರಿಂದ ಬರೋ ಬೆಳೆಯಿಂದ ಇನ್ಕಮ್ ಬಂದಿರಬೇಕು. ಓಕೆ, ಇಲ್ಲೊಂದು ಕೀವರ್ಡ್ ಗಮನಿಸಿ, ಕಲ್ಟಿವೇಟಿಂಗ್ ದ ಲ್ಯಾಂಡ್. ಆ ಲ್ಯಾಂಡಲ್ಲಿ ನೀವೇನೋ ಬೇರೆ ಬಿಸ್ನೆಸ್ ಮಾಡಿ ಇನ್ಕಮ್ ಬಂದರೆ ಅದನ್ನ ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರೆಯೋಕ್ಕಲ್ಲ. ಕಂಡೀಷನ್ ಏನು, ದಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇಟ್ ಹ್ಯಾಸ್ ಟು ಅಂಡರ್ಗೋ ಕಲ್ಟಿವೇಷನ್. ಓಕೆ, ದರ್ ಶುಡ್ ಬಿ ಕಲ್ಟಿವೇಷನ್ ಆ್ಯಕ್ಟಿವಿಟೀಸ್ ಇನ್ ದಟ್ ಪರ್ಟಿಕ್ಯುಲರ್ ಲ್ಯಾಂಡ್. ಆ್ಯಂಡ್ ನೆಕ್ಸ್ಟ್, ಇನ್ಕಮ್ can be from a land which is only used for agricultural purposes. Okay, income can be from a land which is only used for agriculture purpose. It is again and again repeat ಆಗ್ತಾ ಇದೆ. ಯಾವುದೋ ಒಂದು ಇನ್ಕಮ್ನ ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿಬೇಕಂದ್ರೆ ಆ ಲ್ಯಾಂಡು ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರ ಮೀಸಲಾಗಿರಬೇಕು. ನೆಕ್ಸ್ಟ್, ಇನ್ಕಮ್ ಕ್ಯಾನ್ ಬಿ ಅರ್ನ್ ಫ್ರಮ್ ಎ ಲ್ಯಾಂಡ್ ವಿಚ್ ಇಸ್ ನಾಟ್ ಅಂಡರ್ ದ ಓನರ್ಶಿಪ್ ಆಫ್ ಅಸೆಸಿ. ಹಿಯರ್ ದ ಕ್ವಶನ್ ಮೇ ಅರೈಸ್, ಸರ್, we don't own land. It is somebody's land, we grow, we generate income. Sir, can it be considered as agriculture? Yes. Even if the land does not belong to assessee and someone is growing, someone is cultivating the land and getting the income, that is also definitely considered as agricultural income. Fine. And tax liability, I will explain very simple way. Of course, it is agricultural income is exempted. Okay,
ವಿ ಆರ್ ನಾಟ್ ಗೋಯಿಂಗ್ ಟು ಪೇ ಎನಿ ಟ್ಯಾಕ್ಸ್ ಆನ್ ಅಗ್ರಿಕಲ್ಚರ್ ಇನ್ಕಮ್. ಬಟ್ ಸಮ್ ಕಂಡೀಷನ್ಸಲ್ಲಿ ಅಗ್ರಿಕಲ್ಚರ್ ಇನ್ಕಮ್ನ ನಾವು ಟ್ಯಾಕ್ಸ್ ರೇಟ್ಗೆ ಕನ್ಸಿಡರ್ ಮಾಡಬೇಕಾಗತ್ತೆ. ಅಂದರೆ ನಾವು ಅಗ್ರಿಕಲ್ಚರ್ ಇನ್ಕಮ್ ನಾವು ಏನು ಪಡ್ಕೊಂಡಿರ್ತೀವಿ ಅದನ್ನು ಬೇರೆ ಸೋರ್ಸಸ್ ಇನ್ಕಮ್ ಇದೆಯಲ್ಲ, ಅಂದರೆ ನಾನ್ ಅಗ್ರಿಕಲ್ಚರ್ ಇನ್ಕಮ್, ಅದ್ರ ಜೊತೆ ಸೇರಿಸ್ಬೇಕಾಗತ್ತೆ. ನಾವು ಸಪ್ರೇಟಾಗಿ ನಾವು ಅಗ್ರಿಕಲ್ಚರ್ ಇನ್ಕಮಿಂದ ಏನು ಪಡ್ಕೊಂಡಿರ್ತೀವಿ ಅದ್ರ ಮೇಲೆ ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ, ಇಟ್ ಈಸ್ ಎಕ್ಸಮ್ಟೆಡ್. ಬಟ್ ಇಂಡೈರೆಕ್ಟಾಗಿ ಕೆಲವು ಸಾರಿ ನಾವು ಅಗ್ರಿಕಲ್ಚರ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ? ಎರಡು ಸಿಚುವೇಶನ್ ಇದೆ ನೋಡಿ. ನೆಟ್ ಅಗ್ರಿಕಲ್ಚರ್ ಇನ್ಕಮ್ ಇಸ್ ಮೋರ್ ದೆನ್ 5,000 rupees. ಸೊ ಒಂದು ವರ್ಷದಲ್ಲಿ ನಿಮಗೆ ಅಗ್ರಿಕಲ್ಚರ್ ಇನ್ಕಮ್ಮು 5,000ಗಿಂತ ಜಾಸ್ತಿ ಬಂದಿದ್ರೆ, ಎರಡನೇ ಕಂಡೀಷನ್, ಟೋಟಲ್ ಇನ್ಕಮ್ ಎಕ್ಸ್ಕ್ಲೂಡಿಂಗ್ ನೆಟ್ ಅಗ್ರಿಕಲ್ಚರ್ ಇನ್ಕಮ್ ಇಸ್ ಮೋರ್ ದೆನ್ ಬೇಸಿಕ್ ಎಕ್ಸಾಮ್ಟ್ ಸ್ಲ್ಯಾಬ್ ಲಿಮಿಟ್. ಫಾರ್ ಎಕ್ಸಾಂಪಲ್, ಈ ಅಸೆಸ್ಮೆಂಟ್ ಇಯರಲ್ಲಿ 2 ಸ್ಲ್ಯಾಬ್ ರೇಟ್ ಕೊಟ್ಟಿದ್ದಾರೆ, ನಮಗೆ ಆಪ್ಷನ್ ಚೂಸ್ ಮಾಡ್ಕೋಬೋದು. 2,50,000, ಇನ್ನೊಂದು 5 lakh. ಅಂದರೆ 2,50,000 ಚೂಸ್ ಮಾಡಿದ್ರೆ ಸುಮಾರು ಡೈರೆಕ್ಷನ್ಸ್ ನಾವು ಕ್ಲೈಮ್ ಮಾಡ್ಬೋದು. ಆದರೆ 5 lakh ಅಂತ ನಾವು ಕ್ಲೈಮ್ ಮಾಡಿದ್ರೆ ತಗೊಂಡ್ರೆ ನಾವು ಕ್ಲೈಮ್ ಮಾಡೋಂಗಿಲ್ಲ. ಸೊ ಟ್ಯಾಕ್ಸ್ ಸ್ಲ್ಯಾಬು ಒಂದು ಯಾವ ಇನ್ಕಮ್ ಮೇಲೆ, ಯಾವ ಒಂದು ಲಿಮಿಟ್ ಇನ್ಕಮ್ ಮೇಲೆ ಟ್ಯಾಕ್ಸ್ನ ಹಾಕಲ್ವೋ, ಓಕೆ, ಆ ಸ್ಲ್ಯಾಬ್ ಲಿಮಿಟ್ಗಿಂತ ಜಾಸ್ತಿ ನಮ್ಮ ಇನ್ಕಮ್ ಇದ್ದರೆ, ಅಗ್ರಿಕಲ್ಚರ್ ಇನ್ಕಮ್ 5,000 ಜಾಸ್ತಿ ಇದ್ದರೆ ಅದನ್ನು ನಾವು ಸೇರಿಸ್ಕೋಬೇಕಾಗತ್ತೆ. ಅಂದರೆ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಜೊತೆ ಅಗ್ರಿಕಲ್ಚರ್ ಇನ್ಕಮು 5,000ಗಿಂತ ಜಾಸ್ತಿ ಆದರೆ ಕ್ಲಬ್ ಮಾಡಬೇಕಾಗತ್ತೆ. ಓಕೆ, ಅದೊಂದು ಕ್ಯಾಲ್ಕುಲೇಷನ್ ಪಾರ್ಟ್ ಇದೆ, ಅದನ್ನು ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಓಕೆ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಬಟ್ ನೀವು ಈ ಸ್ಲೈಡಲ್ಲಿ ತಿಳ್ಕೊಬೇಕಾಗಿರೋದು, ಯಾವಾಗ ಒಂದು ಅಗ್ರಿಕಲ್ಚರ್ ಇನ್ಕಮ್ಮು ಎಕ್ಸಮ್ಟೆಡ್ ಆದ್ರೂ ಕೂಡ ಆ ಒಂದು ಅಗ್ರಿಕಲ್ಚರ್ ಇನ್ಕಮ್ 5,000ಗಿಂತ ಜಾಸ್ತಿ ಇದ್ದರೆ, ಆಮೇಲೆ ನಮಗೆ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಒಂದು ಎಕ್ಸಮ್ಟೆಡ್ ಸ್ಲ್ಯಾಬ್ ಲಿಮಿಟ್ಗಿಂತ ಜಾಸ್ತಿ ಹೋಗಿದರೆ, ಅಂದರೆ ಗೌರ್ನಮೆಂಟು ಒಂದು ಸ್ಲ್ಯಾಬ್ ಕೊಟ್ಟಿರ್ತಾನೆ, ಇಂಥ ಲಿಮಿಟ್ವರೆಗೂ ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತ, ಅದಕ್ಕಿಂತ ಜಾಸ್ತಿ ನಮ್ಮದು ಇನ್ಕಮ್ ಇದ್ದರೆ, ಅಂದರೆ ಅಗ್ರಿಕಲ್ಚರ್ ಇನ್ಕಮ್ ಬಿಟ್ಟು, ಆವಾಗ ಅಗ್ರಿಕಲ್ಚರ್ ಇನ್ಕಮ್ನ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಜೊತೆ ಕ್ಲಬ್ ಮಾಡಿ ನಾವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ಫೈನ್. ಸಮ್ಮರಿ. ಸೊ ವಿ ಡೆಲ್ಟ್ ವಿತ್ ಅಗ್ರಿಕಲ್ಚರ್ ಇನ್ಕಮ್ ಸೆಕ್ಷನ್. ಏನು ಹೇಳುತ್ತೆ ಅಗ್ರಿಕಲ್ಚರ್ ಇನ್ಕಮ್ಮು, ಯಾವುದಾದ್ರು ನಾವು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕರಿತೀವಿ. ನೆಕ್ಸ್ಟು ಟ್ಯಾಕ್ಸ್ ಲಯಬಿಲಿಟಿ ಆನ್ ಅಗ್ರಿಕಲ್ಚರ್ ಇನ್ಕಮ್, ಯಾವುದನ್ನು ನಾವು ಅಗ್ರಿಕಲ್ಚರ್ ಟ್ಯಾಕ್ಸ್ ಲಯಬಿಲಿಟಿ ಏನಾಗಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್ MCQ, ಅಗ್ರಿಕಲ್ಚರ್ ಇನ್ಕಮ್ ಈಸ್, ಸೊ ನೀವು ಕಲ್ತಿದ್ರೆ ಗೊತ್ತಾಗುತ್ತೆ, ಟ್ಯಾಕ್ಸಬಲ್ ನಾಟ್ ಟ್ಯಾಕ್ಸಬಲ್. ಆಫ್ ಕೋರ್ಸ್ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಸೊ ನೆಕ್ಸ್ಟ್ ಸೆಕ್ಷನ್ 10 ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಡೀಲ್ಸ್ ವಿತ್, ಸೊ ಆಲ್ರೆಡಿ ಇನ್ ಪ್ರೀವಿಯಸ್ ಸೆಷನ್ ವಿ ಹವ್ ಡೆಲ್ಟ್. Okay, it is exempted income. Next, incomes on which income tax is not charged are called exceptional income, privileged income, exempted income, none of the above. So it is exempted incomes. Income from a farmhouse is income from house property, income from business, agriculture income, income from other sources. Of course it is agriculture income. Income from sale of rural agriculture land. ಓಕೆ, ಅಂದರೆ ಯಾವುದಾದ್ರೂ ಒಂದು ಹಳ್ಳಿ ಅಂತ ಗುರುತಿಸಿರೋ ಪ್ರದೇಶದಲ್ಲಿ ಲ್ಯಾಂಡ್ ಇದ್ದು ಅಂಥ ಒಂದು ಲ್ಯಾಂಡ್ನ ಸೇಲ್ ಮಾಡಿದಾಗ ಇನ್ಕಮ್ ಬರುತ್ತೆ. ಅದನ್ನು ಏನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಆಸ್ ಆ್ಯಕ್ಚುಲಿ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೈನ್, ಎಕ್ಸಮ್ಟೆಡ್ ಕ್ಯಾಪಿಟಲ್ ಗೈನ್, ಟ್ಯಾಕ್ಸಬಲ್ ಇನ್ಕಮ್, ನನ್ ಆಫ್ ದಿಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎಕ್ಸಮ್ಟೆಡ್ ಕ್ಯಾಪಿಟಲ್ ಗೈನ್. ಅಂದರೆ ಯಾವುದಾದ್ರೂ ಒಂದು ಹಳ್ಳಿ ಪ್ರದೇಶದಲ್ಲಿ ಅಥವಾ ರೂರಲ್ ಏರಿಯಾದಲ್ಲಿ ನಮ್ಮ ಹತ್ರ ಲ್ಯಾಂಡ್ ಇದ್ದು ಅದನ್ನು ಮಾರಿ ನಮಗೇನಾದರೂ ದುಡ್ಡು ಬಂದರೆ ಅಥವಾ ಇನ್ಕಮ್ ಬಂದರೆ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ. ಇಟ್ಸ್ ಎಕ್ಸಮ್ಟೆಡ್ ಕ್ಯಾಪಿಟಲ್ ಗೈನ್. Second reference, H.C. Maharotra and Dr. Vinod K. Singhania. So thank you for listening and watching this particular session. I hope you understood what is agricultural income and the tax liability of agricultural income in India. Thank you so much.